ಹಲವಾರು ವರ್ಷದಿಂದ ನಡೀತಾ ಇತ್ತು, ನಡೆದಿದೆ, ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ಈ ಮೂಡ ಪ್ರಕರಣದಲ್ಲಿ ನನ್ನ ಗೊತ್ತಿರೋ ಹಾಗೆ, ನನ್ನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಒಬ್ಬರದೇ ಆಗಿಲ್ಲ. ಈ ಸೈಟ್ ಕಾಂಪನ್ಸೇಷನ್ ಏನು ಮೂಡಾಯಿನ ಎಡವಟ್ಟಿಂದ ಆಗಿತ್ತು, ಈ ಸೈಟ್ ಕಾಂಪನ್ಸೇಷನ್ನು ಭಾಳಷ್ಟು ಜನರಿಗೆ ಸಿಕ್ಕಿದೆ ಅದೇ ಒಂದು ಪ್ರೊಸೀಡಿಂಗ್ಸ್ನಲ್ಲಿ, ಇನ್ಕ್ಲೂಡಿಂಗ್ JSS ಮಠ. ಆದರೆ ಬೇರೆದು ಯಾವುದೂ ಅವರು ತೆಗಿತಾ ಇಲ್ಲ, ಅದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ, ಆ ಪ್ರೊಸೀಡಿಂಗ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ಅಥವಾ ಹಿಂದೆ ಆದಂಥ ಸಾವಿರಾರು ಕಾಂಪನ್ಸೇಟರಿ ಸೈಟ್ಸ್ ಏನು ಡಿಸ್ಟ್ರಿಬ್ಯೂಷನ್ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಸಿದ್ದರಾಮಯ್ಯ ಅವ್ರದ್ದು ಇದೆ ಅಂದ್ಬಿಟ್ಟು ಮಾತ್ರಕ್ಕೆ ಇವರು ಇದು ದೊಡ್ಡದು ಮಾಡ್ತಾ ಇರೋದು. ಅದು ಇಡೀ ಯಾರು ಮೂಡ ಮೆಂಬರ್ಸ್ ಇದ್ದಾರೆ, ಸದಸ್ಯರಿದ್ದಾರೆ, ಬೇರೆ ಬೇರೆ ಶಾಸಕರಿದ್ದಾರೆ, ಅವರಿಗೂ ಗೊತ್ತಿದೆ. ಆಮೇಲೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ತೆಗೆದು ನೋಡಿ, ಎಲ್ಲೆಲ್ಲಿ ಹಿಂಗೆ ಆಗಿದೆ ಅಲ್ಲೆಲ್ಲ ಸದಸ್ಯರು ಜನಪ್ರತಿನಿಧಿಗಳು ಇರ್ತಾರಲ್ಲ. ಆಮೇಲೆ ಮೂಡನೇ ತಪ್ಪು ಒಪ್ಕೊಂಡಿದೆ, ಹೌದು ನಮ್ಮ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ನಾವು ಇದನ್ನು ಕಾಂಪನ್ಸೇಷನ್ ಆಗಿ ನಾವು ಕೊಡ್ತಾ ಇದ್ದೀವಿ ಅಂತ ಅವರೇ ಹೇಳಿದ ಮೇಲೆ ತಾನೇ ಇದಾಗಿರೋದು. ಸೊ ಇದು GT ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಅವ್ರು ಹೇಳ್ತಾ ಇರೋದು. ಇದು ರಾಜಕೀಯ ಪ್ರೇರಿತ ಅಂದ್ಬಿಟ್ಟು ನಾವು ಡೇ 1 ಹೇಳ್ತಾ ಇದ್ದೀವಲ್ಲ, ಈಗ ಅದು ಸಾಬೀತಾಗಿದೆ ಅಲ್ವಾ. ಮತ್ತು BJP ಇರ್ಬೋದು, JDS ಇರ್ಬೋದು, ಅವರೇನು ನೈತಿಕತೆ ಬಗ್ಗೆ ಭಾಳ ಮಾತನಾಡ್ತಾಯಿದ್ರು. ಕಳೆದ 3-4 ದಿನದಿಂದ ಅಂತೂ ಸ್ವಲ್ಪ ಬೆಳಿಗ್ಗೆ ಎದ್ದರೆ ಬೆಳಿಗ್ಗೆ 7ರಿಂದ ಹಿಡ್ಕೊಂಡು ರಾತ್ರಿ ಮಲ್ಗೋ ತನಕ ಬರೀ ನೈತಿಕತೆ ನೀತಿ ಪಾಠ ಹೇಳೋರು. ಈಗ ನಿನ್ನೆ ಅಶೋಕ್ ಅವ್ರ ಪ್ರಕರಣ ಇರ್ಬೋದು ಅಥವಾ ಕುಮಾರಸ್ವಾಮಿ ಅವ್ರ ಪ್ರಕರಣ ಇರ್ಬೋದು, ಎಲ್ಲದರಲ್ಲೂ ಇವರೇ ಬಂದಿದ್ದಾರಲ್ಲ. ಸೊ ದಯವಿಟ್ಟು ಆ ನೈತಿಕತೆಯನ್ನು ಪ್ರದರ್ಶನ ಮಾಡಿಬಿಟ್ಟು ಇವ್ರು ರಾಜೀನಾಮೆ ಕೊಡಬೇಕು. ಅಶೋಕ್ ಅವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, GT ದೇವೇಗೌಡರು ಅದೇ ಹೇಳ್ತಾ ಇರೋದಲ್ಲ. ಈಗ ಇವರೆಲ್ಲ ನಾವಂತೂ ಭಾಳ ಸ್ಪಷ್ಟವಾಗಿದ್ದೀವಿ, ಅಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ನಾವು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಬೆಂಬಲವಾಗಿ ಇಡೀ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಂಡಿದೆ. ಮತ್ತು ಇವ್ರದ್ದೇನಿದೆ, BJP ಅವರು ಮತ್ತು JDS ಅವ್ರ ನಿಲುವು. ಈಗ JDSನಲ್ಲೂ A1 ಅವ್ರ ಲೀಡರೇ, BJPನಲ್ಲೂ A1 ಅವ್ರ ವಿರೋಧ ಪಕ್ಷದ ನಾಯಕ. ನಮಗೇನು ಲಾಜಿಕ್ ಹೇಳ್ತಾ ಇದ್ರಿ, ನಮಗೇನು ನೀತಿ ಪಾಠ ಹೇಳ್ತಾ ಇದ್ರಿ, ಫಸ್ಟ್ ನೀವು ಮಾಡಿಬಿಟ್ಟು ಅದಾದಮೇಲೆ ನಮಗೆ ಮಾತಾಡಿ ಅಂತ ನಾನು ಹೇಳಿದ್ದು. ಸೊ ಇದು ಪ್ರಕರಣ GT ದೇವೇಗೌಡರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಹಗರಣ ನಡೆದಿಲ್ಲ. FIR ಕೊಟ್ಟ ಆದ ತಕ್ಷಣ ಏನಿದೆ ರಾಜಕೀಯ ಪ್ರೇರಿತವಾದಂಥ ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ. ಅದೀಗ JDS ನಾಯಕರು ಹೇಳ್ತಾ ಇದ್ದಾರೆ, ಇನ್ನೂ 1-2 ದಿನದಲ್ಲಿ BJP ನಾಯಕರು ಕೂಡ ಹೇಳ್ತಾರೆ. ಈಗ ಅಶೋಕ್ ಅವರು ಹೇಳಿರುವಂಥದ್ದು ಸಿದ್ದರಾಮಯ್ಯವರ ಪ್ರಕರಣಕ್ಕೆ ನನ್ನ ಹೋಲಿಕೆ ಮಾಡಿಲ್ಲ. ನನ್ನ ಈಗ ಆಗಲೇ ಕೋರ್ಟ್ ಕೂಡ ಆರೋಪ ಮುಕ್ತವನ್ನು ಮಾಡಿದರೆ ಒಂದು ಸವಾಲಾಗ್ತದೆ. ಅವರು ನೀವು ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ತಗೊಂಡ್ರೆ ನಾನು ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನಾವು ರಾಜೀನಾಮೆ ಕೊಡೋದಿಲ್ಲ, ಯಾಕಂದರೆ ಅಕ್ರಮನೇ ನಡೆದಿಲ್ಲ ಅಂತ ನಾವು ಹೇಳಿರೋದು. ಆದರೆ ಇಲ್ಲಿ ಇಲ್ಲ, ದಯವಿಟ್ಟು 1 ನಿಮಿಷ ಆಗ್ತದೆ, ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಅಶೋಕ್ ಅವ್ರ ಕೇಸ್ನಲ್ಲಿ ಏನಾಗಿದೆ ಅಂದರೆ, ಅವರಿಗೆ ಅದು BDA ಲ್ಯಾಂಡ್ ಇದೆ ಅಂತ ಗೊತ್ತಿದ್ದು ಕೂಡ ಅದನ್ನು ಖರೀದಿ ಮಾಡಿ ಆ ಒರಿಜಿನಲ್ ಹೆಸರಲ್ಲಿ ಡಿನೋಟಿಫೈ ಮಾಡಿ ಮುಂದೆ ಯಾವುದೋ ಒಬ್ಬ ಇರಲಾರ್ದಂಥ ವ್ಯಕ್ತಿಗೆ ಮುಂದಿಟ್ಕೊಂಡು ಅದೆಲ್ಲ ಮಾಡಿಸ್ಕೊಂಡು ಇವರು ಕೂಡ ಅದರಿಂದ ಫಲ ಪಡೆದಿದ್ದಾರೆ. ಯಾವಾಗ ಇನ್ವೆಸ್ಟಿಗೇಷನ್ ಆಗ್ತಾ ಇತ್ತು ಆವಾಗ ಅವರು ಪ್ರಿಯೆಂಪ್ಟ್ ಮಾಡಿಬಿಟ್ಟು ಅವ್ರು ವಾಪಸ್ ಕೊಟ್ಟಿದ್ದಾರೆ. ಆಫ್ಟರ್ ಬೀಯಿಂಗ್ ಇನ್ ಪೊಸೆಷನ್ ಪ್ರಿಯೆಂಪ್ಟ್ ಮಾಡಿಬಿಟ್ಟು, ಇಲ್ಲಪ್ಪ ಇದು ಯಾಕೋ ದೊಡ್ಡದಾಗ್ತದೆ, ಇದು ನಮ್ಮ ತಲೆ ಮೇಲೆ ಬರುತ್ತೆ ಅಂದ್ಬಿಟ್ಟು ಅವರು ವಾಪಸ್ ಕೊಟ್ಟಿರೋದು. ದಟ್ ಈಸ್ ವಾಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಇವನ್ ಇನ್ ದ ಕೋರ್ಟ್ ಪ್ರೊಸೀಡಿಂಗ್ಸ್. ನಾವು ಹೇಳಿದ್ದಲ್ಲ, ಕೋರ್ಟ್ನಲ್ಲಿ ಹೇಳಿದ್ದು. ಸೊ ದಯವಿಟ್ಟು ನಿನ್ನೆ ಏನು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ, ಮಾನ್ಯ ಅಶೋಕ್ ಸಾಹೇಬ್ರೆ ಅದನ್ನು ಪುನರ್ ಪರಿಶೀಲನೆ ಮಾಡಿ, ಕೋರ್ಟ್ ಆದೇಶ ಏನಿದೆ ನೋಡಿ, ಏನೇನು ಕ್ರೊನಾಲಜಿಕಲಿ ನಡೆದಿದೆ, ಬಹುಶಃ ಇದು ಕೆಲವು ವರ್ಷದ ಹಿಂದೆ ನಡೆದಿರೋದ್ರಿಂದ ತಮಗೂ ಸ್ವಲ್ಪ ಮರುವು ಆಗಿರ್ಬೋದು ಅಥವಾ ಗೊತ್ತಿದ್ದು ಸುಮ್ಮನೆ ಇರ್ಬೋದು. ಸೊ ಕೈಂಡ್ಲಿ ರೀರೀಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ನೀವು ಅದ್ರ ಬಗ್ಗೆ ಚರ್ಚೆಗೆ ಬನ್ನಿ. ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಈಗ ಅದೇ ಲಾಜಿಕ್ಕು ನೀವು ಉಪಯೋಗ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ಅವ್ರು ಹೇಳಿದ್ರು, ನಾನು ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೀನಿ,
ಕೊಡ್ಲಿ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಕೊಡ್ತಾರ ಅಥವಾ ಅವ್ರು ಸಿದ್ದರಾಮಯ್ಯ ಕೊಡ್ಲಿಲ್ಲ ಅಂದ್ರೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿದಂತ ಸಚಿವರು ರಾಜೀನಾಮೆ ಕೊಡ್ಲಿ ಅನ್ನೋ ಫಸ್ಟ್ ಕೊಡ್ಲಿ ಅವರು. ಈಗ ಅವ್ರ ಇಂದ ತಪ್ಪಾಗಿದೆ ಅಂತ ಒಪ್ಕೊಂಡಂಗೆ ಅಲ್ವಾ ಅದು. ನಾನು ಕೊಡ್ತೀನಿ ಅಂತ ಹೇಳಿದೆ, ನೈತಿಕತೆ ಹೊತ್ಕೊಂಡು ಫಸ್ಟ್ ಕೊಡಲಿ, ಆಮೇಲೆ ಸಚಿವರು ಯಾಕೆ ಕೊಡಬೇಕು? ಅವರ ಹಗರಣ ಮಾಡಿದ್ದು, ಅವರ ತಗೊಂಡಿದ್ದು, ಈಗ ದಾಖಲೆಗಳು ಮೊನ್ನೆ ಸಿಕ್ಕಿದೆ, ಅದ್ರ ಪ್ರಕಾರ ನಾವು ಬಹಿರಂಗಪಡಿಸಿದ್ದೀವಿ. ಅದಕ್ಕೆ ಈಗ ಕಳ್ತನ ಯಾರು ಮಾಡಿದಾರೆ ಅಂತ ಹೇಳಿದ್ಕೆ ಅವ್ರಿಗೆ ಶಿಕ್ಷೆ ಆಗಬೇಕಾ? ಕಳ್ತನ ಮಾಡಿದ್ದು ಯಾರು, ಉಂಡವ್ರು ಯಾರು, ತಿಂದವ್ರು ಯಾರು, ಅದು ನಿನ್ನೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನೀವೇ ತಿಂದು ತೆಗಿದ್ದೀರಾ, ದಯವಿಟ್ಟು ಅದಕ್ಕೆ ರಾಜೀನಾಮೆ ಕೊಡಿ ಅಂತ ಇರೋದು. ನಾವು ಡೇ ಒನ್ನಿಂದ ಸಿದ್ದರಾಮಯ್ಯ ಅವ್ರ ವಿಷಯದಲ್ಲಿ ನಾವೇನು ಹೇಳಿದ್ದೀವಿ, ಅಕ್ರಮ ನಡೆದಿಲ್ಲ, ದೆರ್ ಇಸ್ ನೋ ಕ್ರೈಮ್, ದೆರ್ ಇಸ್ ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್ ಆ್ಯಂಡ್ ದೆರ್ ಇಸ್ ನೋ ಕ್ವೆಶ್ಚನ್ ಆಫ್ ರಿಸೈನಿಂಗ್. ನೀವು ತಾನೇ ನೈತಿಕತೆ ತಂದಿದ್ದು, ನೀವು ತಾನೇ ನಮಗೆ ನೀತಿ ಪಾಠ ಹೇಳ್ತಾ ಇದ್ದಿದ್ದು, ನೀವು ತಾನೇ ಕಾನೂನು ಅಂತ ಹೇಳ್ತಾ ಇರೋದು. ನೀವು ಮಾಡಿ ಫಸ್ಟು. ಅದು ಇದು ಬಿಟ್ಟು ಎಚ್ ಕೆ ಪಾಟೀಲ್ ಅವ್ರು ಕೊಡಬೇಕು, ಪರಮೇಶ್ವರ್ ಅವ್ರು ಕೊಡಬೇಕು, ಬೈರೇಗೌಡರು ಕೊಡಬೇಕು ಅಂದರೆ ಅದೇನು ರೀ ಲಾಜಿಕ್ ನಿಮ್ಮದು? ವಾಟ್ ಈಸ್ ದ ರೀಸನ್? ಸೊ ದಯವಿಟ್ಟು ಫಸ್ಟ್ ನೀವು ಕೊಡಿ. ನೀವು ಕೊಟ್ಟ ಮೇಲೆ ನಿಮ್ಮ ಉದಾಹರಣೆಯಿಂದ ವಿಜೇಂದ್ರ ಅವ್ರು ಕೊಡ್ತಾರೆ, ನಿಮ್ಮ ಉದಾಹರಣೆ ನೋಡಿ ಅವ್ರ ಅಪ್ಪಾಜಿ ಅವ್ರು ಕೊಡ್ತಾರೆ. ಒಂದು ಸರಣಿ BJP ಇಡೀ ಎಲ್ಲರೂ ಖಾಲಿ ಆಗ್ತಾರೆ BJPನಲ್ಲಿ. ಸೊ ನೀವು ಉದಾಹರಣೆ ಮಾಡಿ ಏನು ಈ ಈಶ್ವರಪ್ಪ ಅವರು ಮತ್ತು ಯತ್ನಾಳ್ ಅವರು ಯಾವಾಗಲೂ ಹೇಳ್ತಾ ಇದ್ದಾರಲ್ಲ, ಏನು BJP ಪಾರ್ಟಿ ಪವಿತ್ರ ಆಗಬೇಕು, ಒಂದು ಸ್ವಚ್ಛತಾ ಅಭಿಯಾನವನ್ನು ನಾವು BJPನಲ್ಲಿ ಮಾಡಬೇಕು ಅಂತ ಇದ್ದಾರಲ್ಲ, ನಿಮ್ಮಿಂದ ಪ್ರಾರಂಭ ಆಗಲಿ. ನೀವು ಫಸ್ಟ್ ಕೊಡಿ, ಅದಾದಮೇಲೆ ಸರಣಿ ಯಾರ್ಯಾರು A1 A2 ಇದ್ದಾರೆ ನಿಮ್ಮ ಪಾರ್ಟಿನಲ್ಲಿ ಎಲ್ಲರೂ ಕೊಟ್ಟರೆ ಈಶ್ವರಪ್ಪ ಅವರ ಕನಸು ನನಸಾಗುತ್ತೆ, ಈ ಪಾರ್ಟಿ ಪವಿತ್ರ ಆಗುತ್ತೆ. ಸರ್, ನಾಳೆಯಿಂದ ಗ್ರಾಮ ಪಂಚಾಯತಿ ನೌಕರರು ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ, ಎಲ್ಲ ಗ್ರಾಮ ಪಂಚಾಯತಿ ಕೂಡ ಬಂದ್ ಆಗ್ತದೆ. ನೋಡಿ, ನಾವು ಆಗಲೇ ಅವ್ರ ಹತ್ರ ಸರಳಿಯಾಗಿ ಕಳೆದ 1 ವರ್ಷದಿಂದ ನಾವು ಅವ್ರ ಜೊತೆ ಮಾತನಾಡಿದ್ದೇವೆ. ಹಲವಾರು ಬೇಡಿಕೆಗಳು ಅವರು ಪ್ರಸ್ತಾಪ ಮಾಡಿದ್ದಾರೆ, ಬೇರೆ ಬೇರೆ ಅಸೋಸಿಯೇಷನ್ದವರು. ಅದರಲ್ಲಿ ಪ್ರಾಮಾಣಿಕವಾಗಿ ಕೂಡ ನಾವು ಸಾಕಷ್ಟು ಏನು ವೈಯಕ್ತಿಕವಾಗಿ ಆಸಕ್ತಿ ತೋರಿಸಿ ಸಾಕಷ್ಟು ಪರಿಹಾರ ಕೂಡ ನೀಡಿದ್ದೇವೆ. ಏನು ನಿಮ್ಮ ಗ್ರಂಥಪಾಲಕರ ವಿಚಾರದಲ್ಲಿರ್ಬೋದು, PDO ಅವ್ರ ಕೌನ್ಸಿಲಿಂಗ್ ವಿಚಾರದಲ್ಲಿರ್ಬೋದು, ಅಥವಾ ಅವ್ರದ್ದು ಏನು PDO ಸೀನಿಯಾರಿಟಿ ಲಿಸ್ಟ್ ಏನು 10 ವರ್ಷದಿಂದ 15 ವರ್ಷದಿಂದ ಎಲ್ಲ ನೆಲೆಗೆ ಬಿದ್ದಿತ್ತು, ಅದಕ್ಕೆಲ್ಲನೂ ಕೂಡ ನಾವು ಒಂದು ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ನಾವು ಕೂಡ ಅವರಿಗೆ 2-3 ಸರಿ ಮೀಟಿಂಗ್ ಕರೆದೆ, ಅವ್ರು ಬಂದಿಲ್ಲ. ಅದಕ್ಕೆ ನಾವು ಮಾನ್ಯ ಯಾರು ನಮ್ಮ ಶಾಲಿನಿ ರಜನೀಶ್ ಅವರು CS ಅವರಿಗೆ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಆಗಲೇ ನಮ್ಮ ಅವರು ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ ಇರ್ಬೋದು, ಬೇರೆ ಅಸೋಸಿಯೇಷನ್ ಅವ್ರು ಇರ್ಬೋದು, ಸರ್ಕಾರಿ ನೌಕರ ಅಸೋಸಿಯೇಷನ್ ಅವ್ರಿಗೆ ಕರೆದು ಅವ್ರಿಗೆ ಮಾತಾಡಲಿಕ್ಕೆ. ಯಾಕಂದರೆ ನಾವು ಪ್ರಾಮಾಣಿಕವಾಗಂತೂ ನಾವೆಲ್ಲ ಮಾಡಿದ್ದೇವೆ. ಇದಾದಮೇಲೆ ಈಗ ಮೊನ್ನೆ ನಾನೇ 2 ಸರಿ ಮೀಟಿಂಗ್ ಕರೆದೆ, ಅವ್ರು ಬಂದಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗ್ತದೆ? ಈಗಲೂ ಕೂಡ ತಮ್ಮ ಮುಖಾಂತರ ನಾನು ಅವ್ರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಇದರಿಂದ ಆಗೋದೇನೂ ಇಲ್ಲ. ಹೌದಪ್ಪ, ಇದು ಹಿಂದಿನ ಸರ್ಕಾರಗಳ ಥರ ಅಲ್ಲ, ಮಂತ್ರಿಗಳು ಕೈಗೆ ಸಿಗೋದಿಲ್ಲ ಅಥವಾ ನಿಮ್ಮ ಬೇಡಿಕೆಗಳ ಬಗ್ಗೆ ಅವರಿಗೆ ಗಮನ ಇಲ್ಲ ಅಂತ ನಾನು ಪದೇ ಪದೇ ಹೇಳ್ತೀನಿ. ಇದು ಆಳುವ ಸರ್ಕಾರ ಅಲ್ಲ, ಇದು ಆಲಿಸುವ ಸರ್ಕಾರ ಅಂತ. ನಿಮ್ಮದು ಅವ್ರದ್ದು 40 ಬೇಡಿಕೆಯಲ್ಲಿ ಆಲ್ಮೋಸ್ಟ್ ಒಂದು 8 ಬೇಡಿಕೆಗಳಾಗಲೇ ಈಡೇರಿಸಿದ್ದೀವಿ. ಅದು ಒಂದು 7-8 ಕಾನೂನಿನಲ್ಲಿ ಅದಕ್ಕೆ ಆಸ್ಪಾದನೆ ಇಲ್ಲ. ಇನ್ನು ಒಂದು 4-5 ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಹಂತದಲ್ಲಿದೆ. ಇನ್ನು ಕೆಲವುಗಳಿಗೆ ನೀತಿ ಬದಲಾವಣೆ ಬೇಕಾಗ್ತದೆ. ಅವೆಲ್ಲನೂ ಓವರ್ರೈಟ್ ಮಾಡಲಿಕ್ಕಾಗಲ್ಲ ಅಂತ ಅವರಿಗೂ ಗೊತ್ತಿದೆ. ನಾನು ಕೂಡ ಮನವಿ ಮಾಡ್ಕೊಂಡಿದ್ದೇನೆ. ಮತ್ತೊಮ್ಮೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಇದು ನಿಮ್ಮ ಸರ್ಕಾರ ಇದೆ, ನಿಮ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಸುಳ್ಳು ಪಳ್ಳು ಹೇಳಿಬಿಟ್ಟು ನಿಮಗೆ ಮೋಸ ಮಾಡುವಂಥ ಸಚಿವನು ನಾನು ಅಲ್ಲ, ಸರ್ಕಾರನೂ ಅಲ್ಲ. ಸೊ ಆದ್ದರಿಂದ ಇದನ್ನು ಹಿಂದುಪಡೆದು ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಕ್ರಮ ಮಾಡಿದ್ದಾರೆ, ಹಂಗಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಬೇಕು ದಿನೇಶ್ ಕಲ್ಲಳ್ಳಿ CM ಅವ್ರಿಗೆ ಯಾಕೆ ಬರೆದಿದ್ದಾರೆ? ಗವರ್ನರಿಗೆ ಬರೆದಿದ್ದಾರೆ ಅನುಕೂಲ ಆಗ್ತಾಯಿತ್ತಲ್ಲ. ಇಲ್ಲ, ಈಗ CMಗೆ ಯಾಕೆ ಬರೀತಾ ಇದ್ದಾರೆ? ಈಗ ಇದು ಎಲ್ಲಿಂದ ಪ್ರಾರಂಭ ಆಯಿತು ಸರ್? ಇದು ಈ CA ಸೈಟ್ ವಿಚಾರ 10 ಆರೋಪದಿಂದ ಪ್ರಾರಂಭ ಆಯಿತು. 2ನೇ ದಿನಕ್ಕೆ 4, 3ನೇ ದಿನಕ್ಕೆ ಚರ್ಚೆನೇ ಇಲ್ಲ. ಪಾಪ ಯಾರು ಬಂದು ಟೇಬಲ್ ಕುಟ್ಟಿ ಮಾತಾಡಿದ್ರು ನಿಮ್ಮ ಮುಂದೆ. ಅವ್ರದ್ದೇ ಒಂದು CA ಸೈಟ್ ಬಗ್ಗೆ ಗೊತ್ತಾದ ಮೇಲೆ ಅಲ್ಲಿ ಬಿರಿಯಾನಿ ಮಾಡ್ತಾಯಿದ್ದಾರಂತ. ಅದು ಬಿರಿಯಾನಿ ಅಂಗಡಿನೂ ನಿಂತೋಯ್ತಲ್ಲ. ಇವರೇ ಹೊಸಕೋಟೆನಲ್ಲಿ ಬಿರಿಯಾನಿ ಭಾಳ ಫೇಮಸ್ ಅಂತಲ್ಲ, ಹೊಸಕೋಟೆ ಬಿರಿಯಾನಿ.
ಅದು ನಮ್ಮ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಿದೆ ಅಂತ ಗೊತ್ತಾಗಿಲ್ಲ ನನಗೆ. ಬಡವರಿಗೆ, ಶೋಷಿತರಿಗೆ ಆಂಬೂರ್ ಬಿರಿಯಾನಿ ಅಲ್ಲೇ ನಡೀತಿತ್ತಂತೆ. ಅಲ್ಲೇ ಅವರು ದಲಿತರಿಗೆ, ಶೋಷಿತರ ವರ್ಗದವರಿಗೆ ಅವರು ಶಿಕ್ಷಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಬಿರಿಯಾನಿ ಕೊಟ್ಟು ಇವ್ರು ದುಡ್ಡು ಮಾಡ್ತಾರೆ. ಸೊ ಅದು ಗೊತ್ತಾದ ಮೇಲೆ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಮೇಲ್ಮನೆ ಸದಸ್ಯರು ಹೋಗಿ ಗವರ್ನರಿಗೆ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಅದ್ರ ಬಗ್ಗೆ ಆ್ಯಕ್ಷನ್ನೇ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೂಡ ಕೇಳಿಲ್ಲ. ಸಿದ್ದರಾಮಯ್ಯ ಪ್ರಕರಣದಲ್ಲಿ ಗವರ್ನರ್ ಟು 12 hours, ಪ್ರಿಯಾಂಕ್ ಖರ್ಗೆ ಪ್ರಕರಣದಲ್ಲಿ 24 ತಾಸು. ಆದರೆ BJP ಶಾಸಕರ ಪ್ರಕರಣದಲ್ಲಿ ಇನ್ನೂ ಕೂಡ ಯಾವ ಮಾಹಿತಿನೂ ಕೇಳಿಲ್ಲ. 20 ಲೆಟರ್ ಬರೆದಿದ್ದಾರೆ ಗವರ್ನರ್ ಅವರು ಇಲ್ಲಿವರೆಗೂ. ಕಾಂಗ್ರೆಸ್ ಪಕ್ಷದ ಶಾಸಕರ ಮೇಲಿರ್ಬೋದು, ಬೇರೆ ಬೇರೆದಿರ್ಬೋದು, BJP ಅವ್ರ ಮೇಲೆಲ್ಲ. ಸೊ ಅದಕ್ಕೆ ಯಾರೇ ತಮ್ಮ BJPದವ್ರಿಗೆ ಕಂಪ್ಲೇಂಟ್ ಕೊಡೋದಿದ್ರೆ ಅಥವಾ ಬೇರೆಯವ್ರು ಯಾರಾನ ಕಂಪ್ಲೇಂಟ್ ಕೊಡೋದಿದ್ರೆ ನಮ್ಮ ಸರ್ಕಾರದ ವಿರುದ್ಧ, ಗವರ್ನರ್ ಇಸ್ ದ ರೈಟ್ ಪರ್ಸನ್, ನಾಟ್ ಮೈ ಚೀಫ್ ಮಿನಿಸ್ಟರ್. ಸೊ ಗವರ್ನರಿಗೆ ಕೊಟ್ಟರೆ ಅದು ಅವರು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಕಾನೂನ ಬಾಹಿರವಾಗಿ ಅವರ ಸಾಂವಿಧಾನಿಕ ಹುದ್ದೆಯ ಘನತೆಯನ್ನು ಮರೆತಿ ಅವರು ಸಾಮಾನ್ಯ BJP ಕಾರ್ಯಕರ್ತರಿಗಿಂತ ಹೆಚ್ಚಿನ ಆಸಕ್ತಿ ವಹಿಸಿ ಅವರು ನಿಮ್ಮ ಪರವಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ. ಸರ್ ಇಡಿ ಸರ್ ಸಾವರ್ಕರ್ ಅವರು ದನದ ಮಾಂಸ ಸೇವನೆ ಮಾಡ್ತಾ ಇದ್ರು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ ಇಲ್ಲಿಗ BJP ಎಲ್ಲರೂ ಮೇಲೆ ಆಯ್ತು ರೀ, ಒಂದು ಕೆಲಸ ಮಾಡ್ತಿದ್ವಿ, ನಿಮ್ಮದು ಇಷ್ಟೆಲ್ಲ ಚಾನಲ್ ಇದೆ ಅಲ್ಲ, ಯಾರಾದರೂ ಒಬ್ಬರು ಡಿಬೇಟಿಗೆ ಕರೀರಿ, ನಾವು ದಿನೇಶ್ ಅವರು ಬರ್ತೀವಿ, BJP ಅವರಿಗೂ ಕರ್ಸೋಣ, ಕೆಲವು ಪ್ರಮುಖವಾದಂಥ ಅಂಶಗಳ ಬಗ್ಗೆ ಚರ್ಚೆ ಆಗೋಣ. ಸಾವರ್ಕರ್ ವರ್ಸಸ್ ಗಾಂಧಿ ಅಥವಾ ಗೋಡ್ಸೆ ವರ್ಸಸ್ ಸಾವರ್ಕರ್ ವರ್ಸಸ್ ಗಾಂಧಿ ಎಲ್ಲನೂ ಚರ್ಚೆ ಆಗಲಿ. ಸಾವರ್ಕರ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇವರು BJP ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ವಾಟ್ಸಪ್ ನೋಡಿ 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 ಪುಸ್ತಕ ಓದೋದೇ ಬಿಟ್ಬಿಡೋಣ. ಬರೇ ಈ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಗ್ರ್ಯಾಜುಯೇಟ್ಸ್ ಇವರೆಲ್ಲ. ಈಗ ಅವ್ರ ಲೀಡ್ರ್ ಇತಿಹಾಸ ಓದಿದಾರ, ನಾನು ಚಾಲೆಂಜ್ ಮಾಡ್ತಿದ್ದೆ. ಸಾವರ್ಕರ್ ಏನು ಹೇಳ್ತಾರೆ, ದ ಮ್ಯಾಸ್ಕಾಟ್ ಆಫ್ ಹಿಂದುತ್ವ ಕೆನಾಟ್ ಬಿ ಅ ವೀಕ್ ಆ್ಯನಿಮಲ್ ಲೈಕ್ ಕೌ. ಅಂದರೆ ಹಸು ಇರ್ಬೋದು, ಗೌ ಇರ್ಬೋದು, ಅದು ಭಾಳ ಸರಳವಾದಂಥ ಪ್ರಾಣಿ ಇದೆ. ಹೀಗೆ ಹಿಂದುತ್ವದ ಏನು ಮುಂದಾಳತ್ವ ಅಥವಾ ಮ್ಯಾಸ್ಕಾಟ್ ಆಗಿ ನಾವು ಇದನ್ನು ಉಪಯೋಗ ಮಾಡಬಾರ್ದು. ಹಿಂದುತ್ವ ಅಂದರೆ ಏನು, ಒಂದು ಉಗ್ರವಾದಂಥ ಹೋರಾಟ ಇದೆ, ಅದಕ್ಕೋಸ್ಕರ ನಾವು ಉಗ್ರ ನರಸಿಂಹವನ್ನು ನಾವು ನಮ್ಮ ಏನು ಮ್ಯಾಸ್ಕಾಟ್ ಆಗಿ ನಾವು ಮುಂದೆ ಇಟ್ಕೋಬೇಕು, ಅವರು ನಮ್ಮ ಅಂಬ್ಯಾಸಡರ್ ಆಗಬೇಕು, ರಾಯಭಾರಿಗಳಾಗಬೇಕು ಅಂದ್ಬಿಟ್ಟು ಅವ್ರು ಹೇಳಿದ್ದು. ಅವ್ರು ವೆರಿ ಕ್ಲಿಯರ್ಲಿ ಅವ್ರ ಸ್ಟೇಟ್ಮೆಂಟ್ ಏನಿದೆ ಅಂದರೆ, ಹಿಂದುತ್ವ ಕೆನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ ಅಂತ ಹೇಳಿದ್ದು ಸಾವರ್ಕರು. 33 ಕೋಟಿ ದೇವರು ಅದ್ರ ಹೊಟ್ಟೆನಲ್ಲಿ ಇಟ್ಟಿದ್ದೀರಾ, ಅದರಿಂದ ಹೆಂಗಪ್ಪ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ಸಾವರ್ಕರ್ ಅವರು. ಯಾವ ರೀತಿ ಯುರೋಪ್ನಲ್ಲಿ, ಅಮೇರಿಕಾನಲ್ಲಿ ಈ ಲೈಫ್ ಸ್ಟಾಕ್ ಅಂದರೆ ಈ ಹಸು ಇರ್ಬೋದು, ಎಮ್ಮೆಗಳಿರ್ಬೋದು, ಎತ್ತುಗಳಿರ್ಬೋದು, ಯಾವ ರೀತಿ ಆರ್ಥಿಕ ಚಟುವಟಿಕೆಗಳಿಗೆ ಬಳಸ್ಕೋತಾರೆ, ಅದೇ ರೀತಿ ಇಲ್ಲಾಗಬೇಕೇ ಹೊರತು ಅವರಿಗೆ ಪೂಜೆ ಮಾಡಬಾರ್ದು ಅಂತ ಹೇಳಿದ್ದು ನಿಮ್ಮ ಲೀಡರೇ, ನಿಮ್ಮ ಇತಿಹಾಸನೇ. BJP ನಾಯಕರಿಗೆ ನಾನು ಬಯಸ್ತಾ ಇದ್ದೀನಿ, ನೀವು ಯಾರು ಸಾವರ್ಕರ್ ಅಂತ ಲೀಡರ್ ಅಂತ ಒಪ್ಕೊಂಡಿದ್ದೀರ ಅಲ್ವಾ, ಇವರು ಬ್ರಿಟಿಷರಿಂದ ಪೆನ್ಷನ್ ತಗೋತಾ ಇದ್ದೀರಾ ಇಲ್ವಾ, ತಾವು ಹೇಳಿಬಿಡಿ, ಎಸ್ ಆರ್ ನೋ ಅಂತ ಹೇಳಿಬಿಡಿ. ಮತ್ತು ನಾನು ಪದೇ ಪದೇ ನಿಮಗೂ ಕೇಳಿದ್ದೀನಿ, ವೀರ್ ಸಾವರ್ಕರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ರು? ನಿನ್ನೆ ಮಹಾತ್ಮ ಗಾಂಧಿಯವರ ಜಯಂತಿ ಇತ್ತು. ಮಹಾತ್ಮ ಬಿರುದು ಯಾರು ಕೊಟ್ಟಿದ್ರು ಅಂತ ಗೊತ್ತಿದೆ, ಯಾವಾಗ ಕೊಟ್ಟಿದ್ರು ಅಂತ ಗೊತ್ತಿದೆ. ಆದರೆ ವೀರ್ ಸಾವರ್ಕರಿಗೆ ವೀರ್ ಬಿರುದು ಕೊಟ್ಟವ್ರು ಯಾರು? ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀರಾ ಸರ್? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ಚಾನಲ್ಗಳಿದಾರಲ್ಲ, ಒಂದು ಸರಿ ಡಿಬೇಟಿಗೆ ಕರೆದ್ಬಿಡಿ, ನಾವು ಬರ್ತೀವಿ, ದಿನೇಶ್ ಅವರು ಬರ್ತಾರೆ, ಅಥವಾ ನಾವು ಕೇಳಿರೋ ಕೆಲವು ಪ್ರಶ್ನೆಗಳಿಗೆ ಅವರು ಉತ್ತರ ಇಂಡೈರೆಕ್ಟಾಗಿ ಕೊಟ್ಟರು ತೊಂದರೆ ಇಲ್ಲ. ಸುಮ್ಮನೆ ಯಾರೋ ಹೇಳಿದಲ್ಲ ಇದು, ನಿಮ್ಮ ಇತಿಹಾಸ, ನಿಮ್ಮ ನಾಯಕರ ಇತಿಹಾಸ ಇದು, ನಿಮ್ಮ ನಾಯಕರ ಇತಿಹಾಸ ಇದು. ಅದನ್ನು ಫಸ್ಟು ನಿಮ್ಮ ನಾಯಕರ ಇತಿಹಾಸವನ್ನು ನೀವು ತಿಳ್ಕೊಳ್ಳಿ, ಅದಾದಮೇಲೆ ಬೇರೆಯವ್ರಿಗೆ ಪಾಠ ಹೇಳಿ. ಥ್ಯಾಂಕ್ ಯು ಸರ್. ಲಾಸ್ಟ್ ಸರ್, ಇಡಿ
ಸರ್ ಇಡಿ ಕರ್ನಾಟಕದ ECI ದಾಖಲೆ ಮಾಡಕ್ಕೆ ಮಾಡಿದ್ದಾರೆ. ಸಂವಿಧಾನ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರವನ್ನ ಯಾವಾಗ ಬೇಕಾದ್ರೂ ಹಿಂಗೆ FIR ಹಾಕ್ಬೋದಾ? ಇದಕ್ಕೆ ಕಡಿವಾಣ ಇಲ್ವಾ? ಇದೇ ತರ ನಿಮ್ಮ ಸರ್ಕಾರನ ಅಪೋಷಣೆಗೊಳಿಸಲ್ಲ. ನಾಳೆ ಇವತ್ತು CM, ನಾಳೆ ಪ್ರಿಯಾಂಶು, ಮತ್ತೊಬ್ಬರು ಮಗದೊಬ್ಬರು ದೂರು ಕೊಟ್ಟಲ್ಲೆಲ್ಲ ದಾಖಲೆಯನ್ನು ಮಾಡ್ತಾರೆ. ಆಗ ನೀವು ಏನು ಸರ್ ನಿಮ್ಮ ನೋಡಿ, ನಿನ್ನೆ ಭಾಳ ಸ್ಪಷ್ಟವಾಗಿ ನಾನು ಕೆಲವು ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ. ಆ ಅಂಕಿಅಂಶಗಳು ದತ್ತಾಂಶಗಳು ನಂದಲ್ಲ. ಆಗಸ್ಟ್ 6ನೇ ತಾರೀಕು ಇದೇ ವರ್ಷ ಪಾರ್ಲಿಮೆಂಟ್ನಲ್ಲಿ ಹೋಮ್ ಮಿನಿಸ್ಟರ್ ಅವರು ಅಮಿತ್ ಶಾ ಅವ್ರ ಕಡೆಯಿಂದ ಒಂದು ಉತ್ತರ ಬರುತ್ತೆ. ಪ್ರಶ್ನೆ ಏನಪ್ಪ ಅಂದರೆ, ಇಡಿನಲ್ಲಿ ಅಥವಾ PMLA ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಎಷ್ಟು ಕೇಸ್ಗಳು ಕಳೆದ 10 ವರ್ಷದಲ್ಲಿ ದಾಖಲಾಗಿದೆ? ಅಂದರೆ ಅಮೃತ್ ಕಾಲ್ನಲ್ಲಿ, ಅಂದರೆ ಮೋದಿಯವರ ಅವಧಿನಲ್ಲಿ ಎಷ್ಟು ದಾಖಲೆ ಆಗಿದೆ, ಎಷ್ಟು ಕನ್ವಿಕ್ಟ್ ಆಗಿದ್ದಾರೆ, ಎಷ್ಟು ಅಕ್ವಿಟ್ ಆಗಿದ್ದಾರೆ ಅಂತ ಕೇಳ್ತಾರೆ ಪ್ರಶ್ನೆ. ಉತ್ತರ ಕೇಂದ್ರ ಸರ್ಕಾರದ್ದು ಕಳೆದ 10 ವರ್ಷದಲ್ಲಿ 5297 ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದಾರೆ. ಕನ್ವಿಕ್ಟ್ ಆಗಿದ್ದು ಬರೀ 40, ಅಕ್ವಿಟ್ ಆಗಿರೋದು ಬರೀ 3. 5,500 ಚಿಲ್ಲರೆ ಕೇಸ್ನಲ್ಲಿ ಬರೀ 40 ಕನ್ವಿಕ್ಟ್ ಆಗಿದ್ದಾರೆ ಅಂದರೆ ಭಾಳ ಸ್ಪಷ್ಟವಾಗಿ ಅದು ಕಾಣುತ್ತೆ. ITED PMLA ಆ್ಯಕ್ಟು ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ, ಯಾರ ಮೇಲೆ ದುರ್ಬಳಕೆ ಆಗ್ತಾ ಇದೆ. 95% ಆಫ್ ಆಲ್ ಕೇಸಸ್ ಆರ್ ಆನ್ ಆಪೋಸಿಷನ್ ಪಾರ್ಟಿ. ಈ ಮಾಹಿತಿ ನಂದಲ್ಲ, BJP ಅವರೇ, ನಿಮ್ಮ ಲೀಡರ್ ಯಾರು ಸರ್ದಾರ್ ಪಟೇಲ್ಗಿಂತ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿರೋವಂಥ ಅಮಿತ್ ಶಾ ಅಂತ ತಾವು ಹೇಳ್ತಿರಲ್ಲ ಎಲ್ಲ ಕಡೆ ದೇಶದಾದ್ಯಂತ, ಅವ್ರು ಕೊಟ್ಟಿರೋ ಮಾಹಿತಿ ಇದು. ಯಾರ ಮೇಲೆ ದುರುಪಯೋಗ ಮಾಡ್ತಾ ಇದ್ದೀರಾ ITED ಅಂದ್ಬಿಟ್ಟು ನಿಮ್ಮ ದತ್ತಾಂಶಗಳೇ ಹೇಳ್ತಾ ಇದೆ. ಸೊ ಆದ್ದರಿಂದ ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಡೀತಾ ಇರೋದು ಏನಪ್ಪ ಅಂದರೆ, CBI ITEDಯನ್ನು ದುರುಪಯೋಗ ಮಾಡೋದು. ಕಾಂಪನ್ಸೇಟ್ರೀಸ್ ಮೂಲ ಸೈಟ್ಗಳ ಬಗ್ಗೆ ಇವರು ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರೆ. ಅಂದರೆ ಯಾವ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಅವರಿಗೆ ಜಸ್ಟಿಫಿಕೇಶನ್ ಸಿಕ್ಕಿಲ್ಲ. ಆನ್ ವಾಟ್ ಬೇಸಿಸ್ ಹ್ಯಾಸ್ ED ಎಂಟರ್ಡ್ ಆ್ಯಂಡ್ ವೇರ್ ಇಸ್ ದ ಕ್ರೈಮ್ ಆಫ್ ಮನಿ ಲಾಂಡ್ರಿಂಗ್? ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ ಸರ್. ಇತ್ತೀಚಿನ ಕೋರ್ಟ್ ಆದೇಶಗಳ ಮತ್ತು ತೀರ್ಪುಗಳ ಬಗ್ಗೆ ತಮ್ಮ ಉಲ್ಲೇಖ ಇದೆ ಸರ್. ಬಹಳಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ನೋಡಿ ಆದೇಶ ಮತ್ತು ತೀರ್ಪುಗಳ ಬಗ್ಗೆ ಸರ್. ಸಾರ್ವಜನಿಕ ವಲಯದಲ್ಲಿ ಸರ್ ಅವರ ತೀರ್ಪುಗಳು, ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕೇಸ್ಗಳು ಒಂದು ತೀರ್ಪು, ಇತರೆ ನಾಯಕರು ತೀರ್ಪು ಅಂತ ಸಾರ್ವಜನಿಕ ವಲಯದಲ್ಲಿ ನೋಡಿ ಸಹಜವಾಗಿ ಅನುಮಾನ ಮೂಡುತ್ತಲ್ಲ. ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಪೂಜೆ ಅಪ್ಪಾಜಿಯವ್ರ ಮೇಲೆ ಕೇಸ್ ಇದೆ, ಪಾಕ್ಸೋ ಕೇಸ್. ಈಗ ಅವ್ರಿಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯ ಹೇಗೆ ಸಾಧ್ಯ ಆಗ್ತದೆ? ಆಮೇಲೆ ಸಾರ್ವಜನಿಕರಿರ್ಬೋದು ಅಥವಾ ಸಂವಿಧಾನದಲ್ಲಿ ಮತ್ತು ಕಾನೂನಲ್ಲಿ ನಂಬಿಕೆ ಇರ್ಬೋದು, ಎಲ್ಲಿ ಹೋಗಬೇಕು? ಕೋರ್ಟ್ ಇಸ್ ದ ಲಾಸ್ಟ್ ಸ್ಟಾಪ್ ಫಾರ್ ಅಸ್. ಅಲ್ಲೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮಗೆಲ್ಲೂ ಸಿಗೋದಿಲ್ಲ ಅಂತಲೇ ಇದೆ. ಈಗ ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ರಾಜ್ಯದ್ದು ಯಾವುದೋ ಒಂದು ವಿಚಾರಕ್ಕೆ ರಾಹುಲ್ ಗಾಂಧಿಯವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸಮನ್ಸ್ ಕೊಡ್ತಾರೆ. ಇನ್ ಪರ್ಸನ್ ನೀವು ಬರಬೇಕು ಕೋರ್ಟ್. ನಾವು ಕಾನೂನು ಪಾಲನೆ ಮಾಡೋರಿದ್ದೀವಿ, ಸಂವಿಧಾನದಲ್ಲಿ ನಂಬಿಕೆ ಇಟ್ಟು ನಾವೆಲ್ಲರೂ ಹೋದ್ವಿ. ಆದರೆ ಯಡಿಯೂರಪ್ಪ ಅವ್ರ ಕೇಸ್ನಲ್ಲಿ ಅದೇ ನ್ಯಾಯಾಂಗ, he is the former chief minister of Karnataka, he is not a Tom, Dick and Harry ಅಂತ ಹೇಳ್ತಾರೆ. The present chief minister of Karnataka is a Tom, Dick and Harry. 5-time MP Rahul Gandhi is a Tom, Dick and Harry. DK Shivakumar ji DCM is a Tom, Dick and Harry. ಇದು ಇಂಥವು ಆದಾಗ ನಾವೆಲ್ಲಿ ಹೋಗಬೇಕು, ಯಾರಂತ ಕೇಳಬೇಕು? ಈಗ ಎಲ್ಲರಿಗೂ ಸಮಾನವಾಗಿ ಕಂಡ್ರೆ ದೆನ್ ಜನರಲ್ಲಿ ಈ ಮಾತುಗಳು ಬರಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ನಾನು ಹೇಳ್ದಂಗೆ ದಿಸ್ ಈಸ್ ದ ಲಾಸ್ಟ್ ಫ್ರಂಟ್ ಫಾರ್ ಅಸ್. ಇಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವೆಲ್ಲಿ ಹೋಗಬೇಕು?
ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ಗಳು ಇರ್ಬೋದು. ಮುಂದೆ ಸರ್ ನಿಮ್ಮ ಪರಿಸ್ಥಿತಿ ಆಗಾದ್ರೆ ಶೋಚನೀಯ ಆಯ್ತಲ್ಲ ಸರ್? ನೋಡೋಣ. ಈಗ ಸಂವಿಧಾನದಲ್ಲಿ ನಂಬಿಕೆ ಇದೆ ಅಲ್ವಾ, ಇವತ್ತಿಲ್ಲ ನಾಳೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ. ಈಗ ನಾವು ತಪ್ಪು ಮಾಡಿದರೆ ನಾವು ಒಳಗೆ ಹೋಗ್ಬೇಕು, ಅವ್ರು ತಪ್ಪು ಮಾಡಿದರೆ ಅವ್ರು ಒಳಗೆ ಹೋಗ್ಬೇಕು.